ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲ್ಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ಮೂಮೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಿದು ಸ್ಪೆಷಲ್ ಮೂಮೆಂಟ್ನ ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ಕಂಪ್ನಿ ಹತ್ರ ಹೋದ್ವಿ. ಕಂಪ್ನಿ ಹತ್ರ ಸ್ವಲ್ಪ ಗಾಡಿ ಬೇಕಾಗಿತ್ತು, ದೊಡ್ಡ ಗಾಡಿ ಬೇಕಾಗಿತ್ತು, ಹಾಗೆ ಸ್ವಲ್ಪ ಹುಲ್ ಬೇಕಾಗಿತ್ತು ಅಂತ ಹೋದ್ವಿ. ಚಿನಿ, ನಾಯಿ ಹೆಸ್ರೇನು? ಹಾ, ಏನ ನಾಯಿ ಹೆಸ್ರು? ಚಿನ, ಏನ ನಾಯಿ ಹೆಸ್ರು? ಆ ನಾಯಿ ಹೆಸ್ರು ಹೇಳು. ಗೊತ್ತಿಲ್ವಾ? ಹತ್ತು ಇವಾಗ ಕುಡ್ಸಿದ್ರಿ ತಾನೇ ಅಣ್ಣ? ಏನಕ್ಕೆ ಇಲ್ದೆ? ಹತ್ತು ಮೆತ್ತಗತ್ತು. ನೀನಾಡು. ಸೊ ಸಡನ್ ಆಗಿ ಇವತ್ತು ನನ್ನ ಹಸ್ಬೆಂಡು ರೆಡಿಯಾಗು ಹೋಗಿ ಹಸು ತಗೊಂಡ್ಬರೋಣ ಅಂತ ಹೇಳಿದ್ರು. ಸೊ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಟು ಮೀ. ಯಾಕೆ ಅಂತ ಹೇಳಿದ್ರೆ ನನ್ನ ಲೈಫ್ ಟೈಮಲ್ಲಿ ನಾನು ಯಾವತ್ತೂ ನಾಯಿನ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳನ್ನ ಸಾಕಿಲ್ಲ. ಹಾಗಾಗಿ ಒಂಥರ ಖುಷಿನೂ ಕೂಡ ಆಯಿತು, ಲೈಕ್ ಕನ್ಫ್ಯೂಷನ್ ಕೂಡ ಆಯಿತು. ಸೊ ಇವಾಗ ಸದ್ಯಕ್ಕೆ ಹೊರಟಿದ್ದೀವಿ. ನನ್ನ ಮಗನೂ ಅಷ್ಟೇ ತುಂಬ ಎಕ್ಸೈಟ್ ಆಗಿದ್ದ. ಮನೆ ಅಂದರೆ ಲೈಕ್ ನಾವು ಇರೋ ಏರಿಯಾಯಿಂದ ಸ್ವಲ್ಪ ಒಂದು 15 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಅಲ್ಲಿ ಒಬ್ರು ಮನೆಯಲ್ಲಿ ಹಸುಗಳನ್ನ ಸಾಕಿದ್ರು. ಸೊ ಅವ್ರ ಮನೆಗೆ ಹೋಗಿ ತಗೊಂಡ್ಬರಕ್ಕೆ ಅಂತ ಹೋಗಿದ್ದಿದ್ದು. ಸೊ ಇದೇ ಒಂದು ಮಿನಿ ಲಾರಿ, ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಇದಕ್ಕೆ. ಸೊ ಅದನ್ನ ತರಕ್ಕೆ ಅಂತಾನೆ ಕೋಕೋಪಿಟ್ ಫ್ಯಾಕ್ಟ್ರಿಗೆ ಹೋಗಿದ್ದಿದ್ದು. ಸೊ ಯಾಕೆಂದ್ರೆ ಹಸುನ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಸ್ಪೇಷಿಯಸ್ ಆಗಿರ್ಲಿ, ಅದಕ್ಕೂ ಕುತ್ಕೊಳ್ಳೋದಕ್ಕೆಲ್ಲ ಈಸಿ ಆಗಿರ್ಲಿ ಅಂತ ಆ ಒಂದು ಗಾಡಿನ ತಗೊಂಡು ಹೋಗಿದ್ವಿ. ಸೊ ಇಲ್ಲಿ ಬಂದ್ಬಿಟ್ಟು ಒಬ್ರು ಲೇಡಿ, ಒಬ್ರು ಜೆಂಟ್ಸ್ ಮತ್ತೆ ಮಗು ಇರುವಂತಹ ಮನೆ, 3 ಜನ ಮಾತ್ರ ಇದ್ದಿದ್ದು. ಹಾಗೆ ಅವರು ಒಂದು ಆಲ್ಮೋಸ್ಟ್ 10 ಹಸುಗಳನ್ನೇನೋ ಸಾಕೊಂಡಿದ್ದು ಆಕ್ಚುಲಿ. ಅವರು ಒಂದು ಗಂಡು ಹಸು, ಒಂದು ಹೆಣ್ಣು ಹಸುನ ಮಾತ್ರ ಇಟ್ಕೊಂಡು ಮಿಕ್ಕಿದ್ದು ಅದಕ್ಕೆ ಮರಿಯಾಗುವಂತಹ ಹಸುಗಳನ್ನೆಲ್ಲ ಸೊ ಎಲ್ಲರಿಗೂ ಫ್ರೀಯಾಗಿ ಇದ್ದೇವೆ. ಸೋ ಜನರಸ್ ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟು ಹಾಗೆ ತಗೊಂಡ್ಬಾರ್ದಲ್ವಾ. ಲಕ್ಷ್ಮಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹಸು. ಸೊ ಹಾಗೆ ತಗೊಂಡ್ಬಾರ್ದು ಅಂತ ತಾಂಬೂಲ ಜೊತೆಗೆ ದುಡ್ಡಿಟ್ರು ಅವರು ಇಲ್ಲ ಬೇಡ ನಮಗೆ ಹಾಗೆ ಕೊಡ್ತೀವಿ, ಇನ್ನ ನಾವು ಕೊಡ್ಬೇಕು ನಿಮ್ಗೆ, ಆ ತರ ಎಲ್ಲ ದುಡ್ಡನ್ನೆಲ್ಲ ನಾವು ಈಸ್ಕೊಳಲ್ಲ, ಫ್ರೀಯಾಗೆ ಕೊಡ್ತೀವಿ ನಾವು, ಅಂದ್ರೆ ಲೈಕ್ ದಾನ ತರ ಮಾಡೋದು ಅಂತ ಹೇಳ್ಬಿಟ್ಟು ಆ ಇಟ್ಟಿದ್ದ ದುಡ್ಡನ್ನು ಕೂಡ ಈಸ್ಕೊಳ್ಳಿಲ್ಲ ಅವರು. ಅಷ್ಟು ಒಂಥರ ಐ ವಾಸ್ ವೆರಿ ಟಚ್ಡ್ ಅವರು ಇದು ಮಾಡಿದ್ದು. ಕನ್ನಡ ಅಷ್ಟೊಂದು ಬರ್ತಾ ಇರ್ಲಿಲ್ಲ ಇಬ್ರಿಗೂ, ಗಂಡ ಹೆಂಡತಿ ಆಕ್ಚುಲಿ ಅವ್ರಿಗೆ ಅಷ್ಟೊಂದು ಬರ್ತಾ ಇರ್ಲಿಲ್ಲ, ತೆಲುಗು ಮಾತಾಡ್ತಾ ಇದ್ರು. ಸೊ ಅಷ್ಟು ಜನರಸ್ ಆಗಿದ್ರು. ನನಗಂತೂ ತುಂಬಾ ಖುಷಿ ಆಯ್ತು. ಕೆಲವೊಬ್ರು ಈಗಿನ ಕಾಲದಲ್ಲಿ ಒಂದು 10 ರೂಪಾಯಿ ಕೊಡೋಕೆ ಯೋಚನೆ ಮಾಡ್ತಾರೆ ಅಂತ ಒಂದು ಇದ್ರಲ್ಲಿ ಎರಾದಲ್ಲಿ ನಾವಿರ್ಬೇಕಂದ್ರೆ ಹಾಲು ಕೊಡುವಂತ ಹಸುನ, ಹೆಣ್ಣು ಹಸುನ ಎಷ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ನನ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇದು ಆಕ್ಚುಲಿ ಹೇಗಾಗಿದ್ದು ಅಂತಂದ್ರೆ ನನ್ನ ಹಸ್ಬೆಂಡು ಹಾವು ಹಿಡಿಯಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಒಂದು 2 years ಮುಂಚೆ ಹೋಗಿದ್ರಂತೆ. ಸೊ ಆವಾಗ ನಿಮ್ಗೆ ಬೇಕು ಅಂದ್ರೆ ನಾನು ಹಸು ಕೊಡ್ತೀನಿ ಅಂತ ಹೇಳಿದ್ರಂತೆ. ನಮ್ಮ ಯಜಮಾನ್ರು ಲೈಕ್ ಇಲ್ಲ, ಎಲ್ಲಿ ಸಾಕಾಗೋದಿಲ್ಲ, ಬೇಡ ಅಂತ ಅನ್ಕೊಂಡು ಪುಷ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಮತ್ತೆ ಈ ರೀಸೆಂಟ್ ಆಗಿ ಇನ್ನೊಂದ್ಸತಿ ಹೋದಾಗ ಲೈಕ್ ಓಕೆ ಅಂದ್ರೆ ಇವಾಗ ಅವ್ರ ಫ್ರೆಂಡ್ ಒಬ್ರು ಜೊತೆಗಿರೋದ್ರಿಂದ ಅವ್ರ ಫ್ಯಾಕ್ಟ್ರಿ ಹತ್ರ ಸಾಕ್ಬಹುದು ಅಂತ ಅಂದ್ಬಿಟ್ಟು ಈಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಈಸ್ಕೊಂಡಿದ್ದು.
ಸೊ ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಅವರು ಅಷ್ಟೇ ತುಂಬ ಒಂಥರ ಹೇಗೆ ಅಂತಂದರೆ ನಮಗೆ ನಾಯಿ ಅಂದರೆ ನಮಗೆ ನಾಯಿ ಮರಿಗಳಂದರೆ ಸ್ವಲ್ಪ ಫೀಲ್ ಇರುತ್ತೆ. ನಮಗೆ ಎಸ್ಪೆಷಲಿ ತುಂಬ ಸಾಕಿರ್ತೀವಿ, ಅದನ್ನು ಎತ್ಕೊಂಡು ಓಡಾಡ್ಸಿರ್ತೀವಿ, ಮುದ್ದಾಡಿರ್ತೀವಿ. ಸೊ ಆ ಥರ ಫೀಲ್ ಇರುತ್ತೆ. ಸೊ ಅವ್ರಿಗೂ ಅಷ್ಟೇ ಫೀಲ್ ಇತ್ತು. ಆ ಆಂಟಿ ಅಂತೂ ಎಷ್ಟು ಬೇಜಾರು ಮಾಡ್ಕೊತಾ ಇದ್ರು ಅಂದರೆ ಅಷ್ಟು ಬೇಜಾರು ಮಾಡ್ಕೊತಾ ಇದ್ರು. ತುಂಬ ಬೇಜಾರು ಮಾಡ್ಕೊತಾಳೆ, ಅಳ್ತಾಳೆ, ತುಂಬ ಇದು ಮಾಡ್ಕೊತಾ ಇದ್ದಾಳೆ, ಬರೋದಿಲ್ಲ ಅವಳು. ಅಮ್ಮ ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದಾಳೆ. ಅದ್ರ ಅಮ್ಮ ಅಪ್ಪ ಕೂಡ ಒಳಗಡೆ ಇತ್ತು. ಸೊ ಹಾಗಾಗಿ ನೋಡ್ಕೊತಾ ಇರ್ತಾಳೆ, ಬೇಜಾರು ಮಾಡ್ಕೊತಾಳೆ, ಯಾರ ಜೊತೆನೂ ಇರಲ್ಲ, ಭಯ ಆಗತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ನೀವು ತುಂಬ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, 1-2 ದಿವಸ ಅದನ್ನ ಮುದ್ದು ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವು ಅಷ್ಟೇ ಅದಕ್ಕೆ ಸ್ವಲ್ಪ ಮುದ್ದು ಮಾಡೋದಾಗಿರ್ಬೋದು. ಲೈಕ್ ನನ್ನ ಮಗ ಕೂಡ ನೋಡ್ತಾ ಇರ್ಬೋದು ನೀವು, ಬಾಳೆಹಣ್ಣು ತಿನ್ಸೋದು. ಅವನಿಗೂ ಅಷ್ಟೇ ಹಸುಗಳು ಯಾವುದೇ ಥರದ ಪ್ರಾಣಿ ಅಂತಂದರೆ ಅವ್ರ ಅಪ್ಪಗೆ ಎಷ್ಟು ಇಷ್ಟನೋ ಅಷ್ಟೇ ಇವನಿಗೂ ಇಷ್ಟ ಆಗುತ್ತೆ. ಯಾವುದೇ ಪ್ರಾಣಿ ಅದಕ್ಕೆ ಹಚ್ಚುತ್ತೆ ಮಾಡುತ್ತೆ ಅನ್ನೋದೆಲ್ಲ ಏನು ನೋಡೋದಿಲ್ಲ, ಹೋಗ್ಬಿಡ್ತಾನೆ ಇದರ ಹತ್ರ. ಸೊ ಹಾಗಾಗಿ ಇಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅವರು ಅಷ್ಟೇ ದಾನ ಥರ ಕೊಡೋದಕ್ಕಿಂತ ಮುಂಚೆ ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಅವರು ಈ ಥರ ಎಲ್ಲ ಏನೇನೋ ಮಾಡಿಬಿಟ್ಟು ಕೊಡ್ತಾರೆ. ಸೊ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಇದೆಷ್ಟು ಬೇಜಾರಾಗ್ತೈತೆ. ಅದೂ ಅಷ್ಟೇ ಬರ್ತಾನೆ ಇರಲಿಲ್ಲ. ಹಾಗಾಗಿ ನಾವು ಎಷ್ಟೊಂದು ಜನ ಹೋಗಿರೋದ್ರಿಂದ ಅದಕ್ಕೂ ಒಂಥರ ಗಾಬರಿ ಥರ ಆಗೋಗ್ಬಿಟ್ಟಿತ್ತು. ಏನು ಎಷ್ಟು ಮಾಡಿದ್ರು ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಸಖತ್ ಸರ್ಕಸ್ ಮಾಡಿದ್ದಾಯ್ತು. ಅದಕ್ಕೆ ಸರಿ ಮಾಡಿಕೊಂಡು ಅದಕ್ಕೆ ಸಮಾಧಾನ ಮಾಡಿ ಅದನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಹೆಂಗೋ ಮಾಡಿ ಅದಕ್ಕೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ ಟೆಂಪಲ್ ಕೂಡಿಸ್ಕೊಂಡ್ವಿ. ತುಂಬ ಒಂಥರ ಅದಕ್ಕೂ ಬೇಜಾರಾಗ್ತಿತ್ತು. ಆಂಟಿ ಅಂತೂ ಸಖತ್ ಬೇಜಾರು ಮಾಡ್ಕೊತಾ ಇದ್ರು. ನನ್ನ ಹತ್ರ ಅಂತೂ 1000 ಸತಿ ಕೇಳ್ತಾ ಇದ್ರು, ಹೆಂಗೆ ನೋಡ್ಕೊತೀರಾ, ನೀವೇ ಕೊಡಿ ಊಟನ, ನೀವೇ ಸ್ವಲ್ಪ ಸಮಾಧಾನ ಮಾಡಿ ತಿನ್ನಿಸಿ, ಅದ್ರ ಜೊತೆಗಿರಿ, ಹಾಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಾ ಇದ್ರು. ಸೊ ಇದೆಲ್ಲ ಆದಮೇಲೆ ಅಲ್ಲೇ ಎಷ್ಟೊಂದು ಗಿಡಗಳು, ಎಷ್ಟು ಚೆನ್ನಾಗಿ ಹಾಕಿದ್ರು ಗಿಡಗಳು ಅಂತಂದರೆ ಮಲ್ಲಿಗೆ ಹೂವಿನ ಗಿಡ ಮತ್ತು ಸ್ಟಾರ್ ಫ್ರೂಟು, ಇನ್ನೂ ಬೇಜಾನ್ ಗಿಡಗಳು ತುಂಬ ಚೆನ್ನಾಗಿ ಹಾಕಿದ್ರು. ನಾನು ಫಿಗ್ ಇರ್ಬೋದು, ಅಂಜೂರದ ಗಿಡಗಳು ಎಷ್ಟೊಂದು ಹಾಕಿದ್ರು. ನಾನು ಹಾಗೆ ಮಲ್ಲಿಗೆ ಹೂವಿಂದು ಕಡ್ಡಿ ಇಸ್ಕೊಂಡು ಬಂದೆ, ಲೈಕ್ ಗಾರ್ಡನಲ್ಲಿ ಇಡೋಣ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ಬೋದು ನೀವು ಗಾಡಿಗೆ ಕೂಡಿಸ್ಕೊಂಡ್ರು. ಅದು ತುಂಬ ಇದು ಮಾಡ್ತಾ ಇತ್ತು, ಭಯ ಆಗೋಗ್ಬಿಟ್ಟಿತ್ತು ಅದಕ್ಕೆ. ಸೊ ಸಮಾಧಾನ ಮಾಡಿ ಕೂಡಿಸ್ಕೊಂಡು ಫೈನಲಿ ಕರ್ಕೊಂಡು ಹೋಗಿ ಆಫೀಸ್ ಹತ್ರ ನಿಲ್ಲಿಸ್ಕೊಂಡ್ರು. ಅದನ್ನ ಹಂಗೆ ಹಿಂಗೆ ಹೆಂಗೋ ಮಾಡಿ ಕರ್ಕೊಂಡೋಗಿ ಆಫೀಸ್ ಹತ್ರ ನಿಲ್ಲಿಸ್ಕೊಂಡ್ರು. ಏನಿಲ್ಲ ನಿಂಚ, ಏನಿಲ್ಲ ಬಾಮ್ಮ, ಬಾ 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 ಬಾ, ಏನಿಲ್ಲ ಬಾಮ್ಮ, ಬಾ ಬಾ. ಎಂತ ಹೆಸರು? ಪಾರ್ವತಿ. ಪಾರ್ವತಿ, ಪಾರು. ಏ ಕುತ್ಕೋ ಕೆಳಗಡೆ, ಕುತ್ಕೊಳ್ಳ ಕತ್ ನೀವು ಹಿಂಗ ಕುತ್ಕೊಳ್ಳ ಕೆಳಗಡೆ. ಬೇಡಪ್ಪ ಆಮೇಲೆ ಅದು. ನಾನಂತೂ ಫಸ್ಟ್ ಟೈಮ್ ಹಸುನ ಹಿಡ್ಕೊಂಡು ಮುದ್ದಾಡಿದ್ದು ಆ ಥರ ಎಲ್ಲ ಮಾಡಿರೋದು. ನಾನು ಯಾವತ್ತೂ ಹಿಡ್ಕೊಂಡೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಧೈರ್ಯ ಕೊಟ್ಟರು ಅಂತ ಹೆಂಗೋ ಹತ್ರ ಹೋಗಿ ದಾರ ಹಿಡ್ಕೊಂಡು ಅದಕ್ಕೊಂದು ಸ್ವಲ್ಪ ಸಮಾಧಾನ ಮಾಡಿ ಮುದ್ದಾಡಿದೆ. ಕೂಲ್ ಆಯಿತು, ಹೆಂಗೋ ಪಾಪ ಸೈಲೆಂಟ್ ಆಯಿತು, ಏನು ಇದು ಮಾಡ್ತೀರಾ, ಸ್ವಲ್ಪ ಹಾಗೆ ಬೆಂಡ್ ಆಗ್ಬಿಟ್ಟು ಇದು ಮಾಡ್ತಾ ಇತ್ತು. ಹಂಗೆ ನನ್ನ ಕೈಯಿಂದ ಬಿಚ್ಕೊಂಡು ಓಡೋಗೋಕೆ ಸ್ಟಾರ್ಟ್ ಮಾಡಿಬಿಡ್ತು. ಆಮೇಲೆ ಹಿಡ್ಕೊಂಡು ಬಂದು ಅದಕ್ಕೆ ಪೂಜೆ ಗೀಜೆ ಎಲ್ಲ ಸ್ವಲ್ಪ ಮಾಡಿ ಮನೆಗೆ ಅಂದರೆ ಲೈಕ್ ನಾವು ಕರ್ಕೊಳ್ಬೇಕು ಅಂತಂದರೆ ನಾವು ಒಂದ್ಸತಿ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಪೂಜೆ ಎಲ್ಲ ಮಾಡಿ. ಸೊ ಆ ಹಸು ಇನ್ಮೇಲಿಂದ ಇವಾಗ ಎಲ್ಲಿ ಪೂಜೆ ಮಾಡ್ತಾ ಇದ್ದೀವೋ ಆ ಪ್ಲೇಸಲ್ಲೇ ಇರುತ್ತೆ, ಅವರೇ ನೋಡ್ಕೊತಾರೆ. ನಮಗಂತೂ ಒಂಥರ ಖುಷಿ ಆಯಿತು, ಲೈಕ್ ಒಂಥರ ಚೆನ್ನಾಗಿತ್ತು ಅನ್ನಿಸ್ತು. ಪೂಜೆ ಎಲ್ಲ ಮಾಡಿಬಿಟ್ಟು ಅವ್ರ ಹತ್ರ ಬಿಟ್ಬಿಟ್ಟು ಬಂದ್ವಿ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಹೋಗ್ಬೇಕಾದ್ರೆ ಊಟ ಮಾಡಿಸ್ಕೊಂಡು ಕಾರಲ್ಲೇ ಊಟ ಮಾಡಿಸ್ದೆ. ಸ್ವಲ್ಪ ತೆದ್ದಿದ್ದ, ಹಸುನೆಲ್ಲ ನೋಡ್ದ, ಆಟ ಆಡ್ದ. ಸೊ ವಾಪಸ್ ಬರ್ಬೇಕಾದ್ರೆ ಅವನು ಮಲ್ಕೊಂಡ. ಸೊ ಇದೆಲ್ಲ ಆದ್ಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಡ್ಬೇಕಾದ್ರೆ ಎದ್ದ. ಸೊ ಹಾಗಾಗಿ ಟೆಂಪೋನ್ ಕೂಡ ನಮ್ಮ ಫ್ಯಾಕ್ಟ್ರಿ ಹತ್ರ ಬಿಡಬೇಕಾಗಿತ್ತು ಅಂತಂದ್ಬಿಟ್ಟು ತಿರ್ಗಾ ಹೋಗಿ ಫ್ಯಾಕ್ಟ್ರಿ ಹತ್ರ ಬಿಟ್ಬಿಟ್ಟು, ಇದು ನಾಯಿ ಬಂದು ನಮ್ಮ ಪಾಪದು ಫ್ರೆಂಡು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಎಲ್ಲ ಮಾತಾಡಿಸ್ಕೊಂಡು ಬೆಳಗ್ಗೆ ಟಿಫನ್ ತಿಂದಿದ್ದ ಅಷ್ಟೇ. ಸೊ ಹಾಗಾಗಿ ಏನು ತಿಂದಿರಲಿಲ್ಲ ಅಂತ ಹೊಟ್ಟೆ ಹಸಿತಾಯಿತು ಅಂತಂದ್ಬಿಟ್ಟು ಹೋಟೆಲ್ಗೆ ಹೋಗಿ ಸ್ವಲ್ಪ ಲಂಚ್ ಎಲ್ಲ ಮಾಡಿಕೊಂಡು
ಮನೆ ಕಡೆ ಬಂದ್ವಿ. ಸೊ ಇಟ್ ವಾಸ್ ಆಲ್ಮೋಸ್ಟ್ 5 o'clock ನಾವು ಊಟ ಮಾಡಿದ್ದು. ಸೊ ಸುಸ್ತಾಗಿತ್ತು, ಹಾಗೆ ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.